ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ತೋರಿಸ್ತಾ ಇದ್ದೀನಿ ಅಂತ ನಾನು ಮರ ತೋರಿಸ್ತಾ ಇದ್ದೀನಿ. ತುಂಬ ಹಳೆಯ ಮರ ಆಯಿತಾ, ಅಜ್ಜಿ ಕಾಲದ ಮರ ಇದು. ಮಳೆ ಎಲ್ಲ ಬಂದರೆ ಇದ್ರ ಅಡಿಯಲ್ಲೆಲ್ಲ ನಿಲ್ತಿದ್ವಿ. ಇದ್ರ ಹೆಸರು ಕವಳೆ ಮರ ಅಂತೇಳಿ. ಕವಳಿ ಹಣ್ಣು ಗೊತ್ತು ನಿಮಗೆ, ಗೊತ್ತಿರುತ್ತೆ ಕೆಲವ್ರಿಗೆ, ಹಳ್ಳಿ ಸೈಡವ್ರಿಗೆ. ಇಲ್ಲ ಈ ಕಡೆನೂ ಕೆಲವು ಹತ್ರ ಇರ್ಬೋದು ಮರ, ನಂಗೆ ಗೊತ್ತಿಲ್ಲ. ಬಟ್ ನಾನು ನೋಡಿರೋದು ಇದೊಂದೇ ನಮ್ಮೂರಲ್ಲಿ. ಅದಕ್ಕೆ ತುಂಬ ವರ್ಷ ಆಗಿದೆ ಆಯಿತಾ. ನಂಗಂತೂ ಸಖತ್ ಇಷ್ಟ ಇದು ಹಣ್ಣು ತಿನ್ನೋಕ್ಕೆ. ಬಟ್ ಜಾಸ್ತಿ ಏನಿರಲಿಲ್ಲ, ಎಲ್ಲೋ ಮೇಲ್ಗಡೆ ಎಲ್ಲ ಇತ್ತು, ಮುಳ್ಳೆಲ್ಲ ಇತ್ತು. ಹಾರಿ ತೆಗಿಯೋಕ್ಕೆಲ್ಲ ಆಗಲ್ಲ. ನನಗೆ ಏನೋ ಒಂದೇ ಸಿಕ್ತು, ಸೊ ಅದನ್ನು ಖುಷಿಯಲ್ಲಿ ತಿಂದೆ. ಆಮೇಲೆ ತುಂಬ ಇತ್ತು ಆಯಿತಾ, ಮರದಲ್ಲಿ ತುಂಬ ಇತ್ತು, ಅರಿಯೋಕ್ಕೆಲ್ಲ ಆಗಲಿಲ್ಲ. ಈ ಕುರಿ ಮೇಯಿಸೋರು, ಆಮೇಲೆ ರೋಡಲ್ಲಿ ಹೋಗೋರೆಲ್ಲ ಹರ್ಕೊಂಡು ತಿಂತಾರೆ. ಅಷ್ಟು ಖುಷಿಯಾಗುತ್ತೆ ಈ ಮರ ನೋಡಿದ ತಕ್ಷಣವೇ ನಮಗೆ. ಮಂಗಳೂರಲ್ಲಿ ಎಷ್ಟು ಮಳೆ ಸುರಿಯುತ್ತೆ, ಶಾಲಾ ಕಾಲೇಜುಗಳಿಗೆ ರಜೆ ಕೊಡುತ್ತೆ. ಸೊ ಇಲ್ಲಿ ಮಳೆನೇ ಬರ್ತಿಲ್ಲ, ರೈತರ ಪರಿಸ್ಥಿತಿ ಇದು. ಸೊ ಬೆಳೆ ಎಲ್ಲ ಒಣಗೋಕ್ಕಾಗಿದೆ. ಸೊ ಬೇಜಾರಾಗ್ತಾಯಿದೆ. ಕಣ್ಣು ತೆಗೆದು ನೆಟ್ಟಿಗೆ ಮಾತಾಡೋಕ್ಕಾಗ್ತಿಲ್ಲ, ಕಣ್ಣು ಮುಚ್ಚಬೇಕು, ಅಷ್ಟು ಬಿಸಿಲು ಕಣ್ಣಿಗೆ ಕುಗ್ತಾ ಇದೆ. ಸೊ ಲೈಟಾಗಿ ಹಂಗೆ ಗಾಳಿ ಬರ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಎಂಥ ಬಿಸಿಲು, ಮಳೆ ಇಲ್ಲ, ಏನಿಲ್ಲ. ಪಾಪ ಅನಿಸುತ್ತೆ ರೈತರ ಪರಿಸ್ಥಿತಿ ನೋಡಿದಾಗ. ಏನು ಮಾಡಬೇಕಲ್ವಾ. ಇದು ಈರುಳ್ಳಿ ಗದ್ದೆ ಆಯಿತಾ, ನಮ್ಮ ಮಾವನವ್ರದ್ದು. ಸೊ ನೆಲ ಎಲ್ಲ ಒಣಗೋಗ್ಬಿಟ್ಟಿದೆ ನೀರಿಲ್ಲದೆ. ಸೊ ಸಖತ್ ಬೇಜಾರಾಗ್ತಿದೆ. ಸುತ್ತಮುತ್ತ ಫುಲ್ ಅದೇ ಆಯಿತಾ. ಪಕ್ಕದವ್ರ ಗದ್ದೆಯಲ್ಲೆಲ್ಲ ಜೋಳ, ಕಡಲೆ, ರಾಗಿ ಏನೆಲ್ಲ ಹಾಕಿದ್ದಾರೆ. ಸೊ ನೀರಿಲ್ಲದೆ ಈ ಥರ ಆಗಿದೆ ಪರಿಸ್ಥಿತಿ. ಬೇಜಾರಾಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಪಾಪ ಅವರಿಗೆ ಒಳ್ಳೆ ಬೆಲೆ ಇದ್ದಾಗ ಬೆಳೆ ಬರಲ್ಲ. ಈ ಥರ ಎಲ್ಲ ಮಳೆರಾಯ ಈ ಥರ ಆಟ ಆಡಿಸ್ತಾನೆ, ಏನು ಮಾಡೋಕ್ಕಾಗಲ್ಲ. ಸೊ ಇದೊಂದು ನೋಡಿ, ಇದು ಸಖತ್ ಖುಷಿ ಆಯ್ತು, ಅದಕ್ಕೆ ತೋರಿಸೋಣ ಅಂತ. ಇದೇನು ಗೊತ್ತಾ, ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಕಾಳು ಆಗೋ ಟೈಮಲ್ಲಿ ಈ ಥರ ಹೂ ಬಿಡುತ್ತೆ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಫ್ಲವರ್ಸ್ ಸಖತ್ತಾಗಿದೆ ಅಲ್ಲ. ಸೊ ಇದರಲ್ಲಿ ಕೊತ್ತಂಬರಿ ಕಾಳೆಲ್ಲ ಆಗೋದಾಯ್ತಾ. ಹಂಗೆ ತುಂಬ ಹಾಕಿದ್ದಾರೆ ಆಯಿತಾ. ಅದ್ರ ಜೊತೆಗೆ ಅಂದರೆ ಈರುಳ್ಳಿ ಜೊತೆಗೆ ಅಲ್ಲೆಲ್ಲ ಮನೆಗೆ ಯೂಸ್ ಮಾಡೋಕ್ಕೋಸ್ಕರ ಈ ಥರ ಹಾಕ್ಕೊಂಡಿರೋದು. ಪಾಲಕ್ ಸೊಪ್ಪು ಹಾಕಿದ್ದಾರೆ ನೋಡಿ, ಮನೆಗೆ ಅಂತೇಳಿ ಆಯಿತಾ. ಮನೆ ಯೂಸಿಗೆ ಪಾಲಕ್ ಸೊಪ್ಪು ಹಾಕಿದ್ದಾರೆ ಒಂದು ಲೈನ್. ಸೊ ಅದ್ರ ಜೊತೆಗೆ ಅಂದರೆ ಮಿಶ್ರ ಬೆಳೆ ಅಂದರೆ ಏನಂತ ಕೇಳಿದರೆ ಇದಕ್ಕೆ ಮಿಶ್ರ ಬೆಳೆ ಅಂತಾರೆ. ಸೊ ಅಲ್ಲಿ ಕೊತ್ತಂಬರಿ ಕಾಳು, ಪಾಲಕ್ ಸೊಪ್ಪು ಜೊತೆಗೆ ಮೆಂತ್ಯ ಸೊಪ್ಪು, ಒಂದು ಲೈನ್ ಮೆಂತ್ಯ ಸೊಪ್ಪು ಹಾಕಿದ್ದಾರೆ. ಆಮೇಲೆ ಅಲ್ಲಲ್ಲಿ ಏನೇನೋ ಹಾಕಿದ್ದಾರೆ, ಬಟ್ ಕೆಲವೆಲ್ಲ ಗೊತ್ತಾಗ್ತಿಲ್ಲ ನನಗೆ ಏನು ಅಂತೇಳಿ. ಆಮೇಲೆ ಇದಕ್ಕೆ ಪಾಲಕ್ ಥರನೇ ಇದೆ, ಪಾಲಕ್ಕಲ್ಲ ಉಳಿಚಿಕ್ಕ ಅಂತ ಹೇಳ್ತಾರೆ ಆಯಿತಾ. ಅಂದರೆ ಹುಳಿ ಇರುತ್ತೆ ಸೊಪ್ಪು, ಆ ಸೊಪ್ಪು ಹಾಕಿದ್ದಾರೆ. ಹಾಗೆ ಇಲ್ಲೇ ಮುಂದೆ ಬಂದರೆ ಕೊತ್ತಂಬರಿ ಸೊಪ್ಪು ಹುಟ್ಟಿದೆ. ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಗಮ್ಮಂತಿದೆ ಆಯಿತಾ. ಓ ಸಾರಿ, ಕೊತ್ತಂಬರಿ ಸೊಪ್ಪ ಏನಂತ ಗೊತ್ತಾಗ್ತಿಲ್ಲ, ಗಮ್ಮಂತಿದೆ. ಮೂಸ್ ನೋಡಿದೆ, ಏನಂತ ಗೊತ್ತಾಗ್ತಿಲ್ಲ, ಗಮ್ಮಂತಿದೆ ಮಾತ್ರ. ಕೊತ್ತಂಬರಿ ಸೊಪ್ಪ, ಸಬ್ಬೆ ಸೊಪ್ಪ ಗೊತ್ತಾಗ್ತಿಲ್ಲ ನೋಡಿ. ಗೊತ್ತಿದ್ರೆ ಕಮೆಂಟ್. ಬೋರ್ವೆಲ್, ಸೊ ನೀರು ಬರುತ್ತೆ. ಸೊ ಅದಕ್ಕೋಸ್ಕರ ಅವರು ಅದ್ರ ಜೊತೆಗೆ ಇನ್ನೊಂದು ಗದ್ದೆಯಲ್ಲಿ ಇಂಥ ನುಗ್ಗೆ ತೋಟ ಮಾಡೋಣ ಅಂದ್ಕೊಂಡಿದ್ದಾರೆ ಅವರು. ಸೊ ನುಗ್ಗೆ ಸೊಪ್ಪಿದು ಗಿಡ ನೋಡಿ, ನುಗ್ಗೆಕಾಯ್ದು ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈ ಸಾರಿ ತುಂಬ ಚೆನ್ನಾಗಿ ಬರಲಿ, ಒಳ್ಳೆ ಲಾಭ ತರಲಿ. ತುಂಬ ಕಷ್ಟಪಡ್ತಾರೆ. ಸೊ ಇದು ನುಗ್ಗೆ ಸೊಪ್ಪು, ಮತ್ತು ಇಲ್ಲೆಲ್ಲ ನುಗ್ಗೆ ಸೊಪ್ಪಿದೆ, ಬೇರೆ ಏನೇನೋ ಇದೆ, ಬಟ್ ನನಗೆ ಏನಂತ ಗೊತ್ತಾಗ್ತಿಲ್ಲ. ನುಗ್ಗೆ ಸೊಪ್ಪು ಜೊತೆಗೆ ಏನೋ ಹಾಕಿದಾರಂತೆ, ಏನಂತ ಗೊತ್ತಿಲ್ಲ ನನಗೆ. ನೋಡಿ ಕಾಣುತ್ತಲ್ಲ ನುಗ್ಗೆ ಸೊಪ್ಪು, ಅಲ್ಲಲ್ಲೇ ಇದೆ. ನುಗ್ಗೆ ಸೊಪ್ಪಲ್ಲ, ನುಗ್ಗೆ ಗಿಡ. ಸಾರಿ, ಗೊತ್ತಾಗಲ್ಲ, ಹಳ್ಳಿಯಲ್ಲಿ ಅಷ್ಟೆಲ್ಲ ಇಲ್ಲಲ್ಲ. ಸೊ ಗೊತ್ತಿರೋಷ್ಟು ಹೇಳ್ತೀನಿ, ಹೇಳ್ಬೇಕಂತ ಅಂದ್ಕೊಳ್ತೀನಿ. ಸೊ ಅದನ್ನ ಹೇಳ್ತೀನಿ ಅಷ್ಟೇ, ತಪ್ಪಾದರೆ ನೀವೇ ಹೇಳಿ. ನೋಡಿ ಹಳ್ಳಿ ಲೈಫ್ ಎಷ್ಟು ಚೆನ್ನಾಗಿದೆ, ನೋಡೋಕೆ ಮಾತ್ರ ಚೆನ್ನಾಗಿ, ಅದನ್ನ ಅನುಭವಿಸೋರಿಗೆ ಗೊತ್ತಿದೆ ಅದ್ರ ಕಷ್ಟ ಏನು ಅಂತೇಳಿ. ಸೊ ಖುಷಿ ಆಗ್ತಾಯಿದೆ ಆಯಿತಾ, ನೋಡುವಾಗೆಲ್ಲ ಖುಷಿ ಆಗ್ತಾಯಿದೆ. ಬಟ್ ಸ್ವಲ್ಪ ಹೊತ್ತಾಗಿದೆ ಬಂದಷ್ಟೇ, ಒಂದು 10 ಮಿನಿಟ್ಸ್ ಆಗಿದ್ದೇನೋ. ತಡ್ಕೊಳಕ್ಕಾಗ್ತಿಲ್ಲ, ಫುಲ್ಲು ಲಿಪ್ಸ್ ಎಲ್ಲ ಡ್ರೈ ಹೋಗ್ಬಿಟ್ಟಿದೆ, ಬಾಯೆಲ್ಲ ಡ್ರೈ ಆಗಿಬಿಟ್ಟಿದೆ. ಅಂದರೆ ಅಷ್ಟು ಬಿಸಿಲು, ತಡ್ಕೊಳಕ್ಕಾಗ್ತಿಲ್ಲ, ತಲೆಯೆಲ್ಲ ಬಿಸಿಯಾಗಿದೆ. ಸೊ ಒಂದು ತೆಂಗಿನ ಮರದ ನೆರಳಲ್ಲಿ ನಿಂತ್ಕೊಂಡಿದ್ದೀನಿ. ಇದು ಬೋರ್ವೆಲ್ ಪಾಯಿಂಟ್ ತೆಗ್ದಿರೋದು. ಹಲೋ, ಎಕೋ ಆಗ್ತಾ ಇದೆ. ಸೊ ಇದರಲ್ಲಿ ನನ್ನ ತಮ್ಮ ಇವಾಗ ಒಂದು ಸಣ್ಣ ಕಲ್ಲು ಹಾಕ್ತಾನೆ, ಅದ್ರ ಸೌಂಡ್ ನೋಡಿ ಹೆಂಗೆ ಬರುತ್ತೆ ಅಂತ.
ನೀರಿದೆ ಆದರೆ ಸಿಕ್ತಿಲ್ಲ ನಮ್ಗಷ್ಟೇ. ಅದೆಲ್ಲ ಆದಮೇಲೆ ಕ್ಯಾಪ್ ಹಾಕಿದ್ದೀವಿ. ಕ್ಯಾಪ್ ಹಾಕಿ ಒಂದು ದೊಡ್ಡ ಕಲ್ಲು ಮುಚ್ಚಿದ್ದೀವಿ. ಆಮೇಲೆ ಯಾರು ಹೇಳಬೇಡಿ, ಬೋರ್ವೆಲ್ ಹಾಕಿ ಏನು ಸೇಫ್ಟಿ ಇಲ್ಲದ ಥರ ಮಾಡೋಗ್ಬೇಡಿ ಅಂತೇಳಿ. ಸೊ ಇದು ಸೇಫ್ಟಿ ಆಗಿದೆ. ಸೊ ಜೋಳ ಕಾರ್ನ್ ನೋಡಿ ಎಷ್ಟು ಚಂದ ಇದೆ ಅಂತೇಳಿ, ಫುಲ್ಲು ಜೋಳ. ಸೊ ಇದು ನಮ್ಮ ಹೊಲ. ಸೊ ಇದಕ್ಕೆ ಏನು ಹಾಕಿದ್ದಾರೆ, ಕಡಲೆ ಹಾಕಿದ್ದಾರೆ, ಶೇಂಗಾ. ಸೊ ಇಲ್ಲೆಲ್ಲ ಕಾಣುತ್ತಲ್ಲ, ಎಲ್ಲಿ ತನಕ ಬ್ರೌನ್ ಕಲರ್ ಕಾಣುತ್ತೋ ಅದಲ್ಲಿ ತನಕನೂ ಇದು ನಮ್ಮದೇ ಹೊಲ, ನಮ್ಮ ಅಪ್ಪಂದು. ಸೊ ಅದೇ ಥರ ಈ ಕಡೆನೂ ಇದೆ ನೋಡಿ, ಇಲ್ಲಿಂದ ಹಿಡಿದು ಆ ಕಾರ್ನರ್ ತನಕ ಇದು ಫುಲ್ಲು ನಮ್ಮದೇ. ಸೊ ಇಲ್ಲಿ ನೋಡಿ ಯಾರು ಬರ್ತಿದ್ದಾರೆ ಅಂತೇಳಿ ವಿಡಿಯೋಗೆ ಪೋಸ್ ಕೊಡ್ತಾ ಇದ್ದಾರೆ, ಮಗಳು ತಾಯಿ. ಹಂಗೆ ಆಲ್ರೆಡಿ ಹುಣಸೆಕಾಯಿ ಬಿಡೋ ಸೀಸನ್ ಸ್ಟಾರ್ಟ್ ಆಗಿದೆ. ತುಂಬ ಅಂದರೆ ತುಂಬ ಹುಣಸೆಕಾಯಿ ಬಿಟ್ಟಿತ್ತು ಮರದಲ್ಲಿ. ಅದರಲ್ಲಿ ಒಂದು ಹರ್ಕೊಂಡೆ, ತಿನ್ನೋಕ್ಕಾಗುತ್ತೇನೋ ಅಂದ್ಕೊಂಡು. ಸೊ ಮಂಗಳೂರು ಸೈಡಲ್ಲಿ ಕಟೀಲಲ್ಲಿ ಇದ್ರದ್ದೊಂದು ಚಟ್ನಿ ಮಾಡ್ತಾರೆ ಆಯಿತಾ, ಸಖತ್ತಾಗಿರುತ್ತೆ. ಸೊ ಹಾಗೆಲ್ಲ ಅಂದ್ಕೊಂಡು ಮನೇಲಿ ಹೋಗಿ ಮಾಡಬೇಕು ಅಂದ್ಕೊಂಡೆ, ಅದು ತಿನ್ನೋಕ್ಕಾಗದೆ ಬಿಸಾಕ್ಬಿಟ್ಟೆ. ಅಲ್ಲಿಂದ ಸೀದಾ ಟ್ಯಾಂಕ್ ಹತ್ರ ಬಂದೆ ಆಯಿತಾ. ಇದೆಲ್ಲ ಮೆಮೊರಿಬಲ್ ಆಯಿತಾ, ಅದು ಹೇಳೋಕ್ಕೆ ಆಗಲ್ಲ. ನಾವು ಸಣ್ಣರಿರುವಾಗ ಬಟ್ಟೆ ಹೋಗಿತಿದ್ದು, ಕುಡಿಯೋಕ್ಕೆ ನೀರು ತುಂಬಿಸ್ಕೊಂಡು ಹೋಗ್ತಿದ್ದು. ಸೊ ಇದನ್ನೆಲ್ಲ ನೋಡಿ ಖುಷಿ ಆಯಿತು. ಅಲ್ಲಿಗೂ ಒಂದು ಸ್ವಲ್ಪ ನೀರು ಕುಡಿದೆ. ಏನೋ ಒಂಥರ ಖುಷಿಯಾಗುತ್ತಾಯ್ತು ಇಂಥದ್ದೆಲ್ಲ ಹಳ್ಳಿ ಲೈಫ್ನ ಎಂಜಾಯ್ ಮಾಡೋಕ್ಕೆ. ಅಲ್ಲಿಂದ ಸೀದಾ ಮುಂದೆ ಹೋಗ್ತಾನೆ ನಮಗೊಂದು ಜೋಕಾಲಿ ಸಿಕ್ತು. ನಂಗೆ ನಿಜ ಹೇಳ್ತೀನಿ, ದಪ್ಪ ಆಗಿ ಅದು ಸೀಟ್ ಸಾಕಾಗ್ತಿರ್ಲಿಲ್ಲ. ಆದರೂ ಹೆಂಗೂ ಕಷ್ಟಪಟ್ಟು ಸ್ವಲ್ಪ ತಾಡಿದೆ. ಆಮೇಲೆ ನನ್ನ ತಮ್ಮ ಹಿಂದೆ ನಿಂತಿರೋನು, ಅವನು ತೂಗ್ತಾ ಇದ್ದ. ಆಮೇಲೆ ಅವನ ಹೆಂಡ್ತಿನ ಅವ್ರ ತಂಗಿನೆಲ್ಲ ತೂಗ್ತಾ ಇದ್ದ. ಸೊ ಅಲ್ಲಿಂದ ಸೀದಾ ಮನೆಗೆ ಬಂದವ್ರಿಗೆ ನನಗೊಂದು ಖುಷಿಯಾಗಿದ್ದು ಏನಂದರೆ ಬಳೆ ಬಂದಿತ್ತು ಆಯಿತಾ. ಬಳೆಗಾರರು ಅಂತಾರಲ್ಲ, ಅವ್ರು ಬಂದಿದ್ದರು. ಸೊ ನಾನು ಈ ಬಳೆ ಹಾಕ್ಸ್ಕೊಂಡೆ, ಸಖತ್ ಖುಷಿ ಆಯಿತು. ಅಲ್ಲಿಂದ ಒಳಗಡೆ ಹೋಗಿ ನೋಡ್ತೀನಿ, ಮುದ್ದೆ ಮತ್ತು ಕಾಳು ಸಾರು ಮಾಡಿದರು. ಸೊ ಊಟ ಮಾಡಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.